ಸುಮನ್ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಈ ದಿನ ಸಮರ್ಥನಂ ಆ್ಯಂಡ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಆಫ್ ಇಂಡಿಯಾ ಇಲ್ಲಿ ಬಂದು ನಾನು ವೆರಿ ಪ್ರೌಡ್ಲಿ ಒಂದು ಇಡೀ ಇಂಡಿಯಾನಲ್ಲಿ ಒಂದು ದೊಡ್ಡ ಸೌಂಡ್ ಆಗ್ತಾ ಇದೆ. ದಟ್ ಈಸ್ ದೀಪಿಕಾ. ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ ಧೋನಿ, ಕೊಹ್ಲಿ, ಸಚಿನ್ ಅಂತ. ಸದ್ಯಕ್ಕೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಫಾರ್ ದ ಬ್ಲೈಂಡ್ ನನ್ನ ಕ್ಯಾಪ್ಟನ್ ಆಗಿ ಮೇಡ್ ದ ಹೋಲ್ ಕಂಟ್ರಿ ಪ್ರೌಡ್. ದೀಪಿಕಾ TC ಫ್ರಮ್ ಕರ್ನಾಟಕ, ಕಾವ್ಯ V ಆ್ಯಂಡ್ ಕಾವ್ಯ NR, 3 ಜನದ ಜೊತೆ ನಾನು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಫಸ್ಟ್ ಎ ವಾರ್ಮ್ ವೆಲ್ಕಮ್, ನಿಮ್ಮೆಲ್ರಿಗೂ ಸ್ವಾಗತ ಸುಮನ್ TV ಕನ್ನಡಕ್ಕೆ. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಗ್ರೇಟ್, ಈ ಥರ ಸಾಕಷ್ಟು ಬೇರೆಯವ್ರ ಬಗ್ಗೆ ಕೇಳಿದ್ವಿ. ವೆರಿ ಪ್ರೌಡ್ ಟು ಹಿಯರ್ ಅಬೌಟ್ ಯು. ನಿಮ್ಮ ಬಗ್ಗೆ ಲಾಸ್ಟ್ 3 days, ಐ ಥಿಂಕ್ 27 ನವಂಬರ್ ನೀವೆಲ್ಲ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವ್ರ ಜೊತೆ ಇದ್ರಿ. ನಿಮಗೆ ಪ್ರೌಡು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನಮಗೆ ವಿ ಫೆಲ್ಟ್ ಪ್ರೌಡ್ ಆ್ಯಸ್ ಇಂಡಿಯನ್ಸ್ ಸೀಯಿಂಗ್ 3 ಅಚೀವರ್ಸ್. ಕರ್ನಾಟಕದಿಂದ 3 ಜನ ಅಚೀವರ್ಸ್ನ ನೋಡಿ, ಅದನ್ನೆಲ್ಲ ಕ್ಯಾಪ್ಟನ್ನು ನೀವೇ ಆಗಿರೋದ್ರಿಂದ ಭಾಳ ಖುಷಿ ಆಯಿತು. ಸ್ವಾಗತ, ವೆಲ್ಕಮ್ ಟು ದಿಸ್ ಶೋ. ಥ್ಯಾಂಕ್ ಯು. ದೀಪಿಕಾ, ಆ್ಯಸ್ ಎ ಕ್ಯಾಪ್ಟನ್, ಆ ಲಾಸ್ಟ್ ಶಾಟ್ ಆಗಿದ ತಕ್ಷಣ ನಿಮ್ಮ ಫೀಲಿಂಗ್ ಏನು? ಸರ್, ನನಗೆ ಲಾಸ್ಟ್ ಶಾಟು ಒಡಿಸ್ಸಾ ಹುಡುಗಿ ಪುಲ್ಲಾ ಅಂತ ಅವಳು ಹೊಡೆದಿದ್ದು. ನಾವು ಹೊರಗಡೆಯಿಂದ ಎಲ್ಲ ಹೇಳ್ತಾ ಇದ್ವಿ, ಶಿಖಾ ಮ್ಯಾಮ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ನಾವು ಪ್ಲೇಯರ್ಸ್ ಆಗಿರ್ಬೋದು ಎಲ್ಲ ಹೇಳ್ತಾ ಇದ್ವಿ 2 ರನ್ ಬೇಕಿತ್ತು. ಅವಳು ಲಾಸ್ಟ್ ಶಾಟ್ ವಿನ್ನಿಂಗ್ ಶಾಟ್ ಹೊಡಿ ಪುಲ್ಲಾ ಅಂತ ನಾವು ಹೊರಗಡೆಯಿಂದ ಹೇಳ್ತಾ ಇದ್ವಿ. ಒಂದು ವಿನ್ನಿಂಗ್ ಶಾಟು ಅದು ಬೌಂಡ್ರಿ ಹೊಡೆದ್ಲು ಅವಳು. ತುಂಬ ಪ್ರೌಡ್ ಅನ್ನಿಸ್ತು ನನಗೆ. ಮತ್ತು ಆ ಒಂದು ವಿನ್ ಆದ ಒಂದು ಕ್ಷಣ ಇತ್ತಲ್ಲ ನಮಗೆ, ಆ ಕ್ಷಣದಲ್ಲಿ ನಮಗೆ ಒಂದೇ ನೆನಪಾಗಿದ್ದು, ನಮ್ಮ ದೇಶ ಅಂತಂದರೆ ನಾವೊಂದು ಬೇರೆ ಕಂಟ್ರಿಲಿ ನಾವೊಂದು ನಮ್ಮ ದೇಶದ್ದೊಂದು ಜೆಂಡಾನ ಎತ್ತಿಡಿತೀವಲ್ಲ, ಅದೊಂದು ತುಂಬ ಒಂಥರ ಅದು ಫೀಲಿಂಗೇ ಬೇರೆ ಇರುತ್ತೆ ನಮಗೆ. ಮತ್ತು ನಮ್ಮ ಅಪ್ಪ ಅಮ್ಮ ಪಟ್ಟಿರೋ ಕಷ್ಟಗಳು, ನಾವೇನು ಎಲ್ಲಿ ಅಂತಂದರೆ ಯಾವ ಸ್ಟೇಜಿಂದ ಬಂದ್ವಿ ಅನ್ನೋದೊಂದು ನಮಗೆ ಒಂದು ನೆನಪಾಯಿತು. ಮತ್ತು ನಮಗೆ ಬಿಸಿಲು ಅಂದೆ, ಚಳಿ ಅಂದೆ, ಮಳೆ ಅಂದೆ, ನಮ್ಮನ್ನು ಇಷ್ಟು ನಾವು ಸೇಫಾಗಿದ್ದೀವಿ ಅನ್ನೋದು ಅದು ಒಂದೇ ಒಬ್ಬರೇ ಕಾರಣ, ಅದು ಸೋಲ್ಜರ್. ಅವರು ನನಗೆ ಆ ಕ್ಷಣದಲ್ಲಿ ಇಷ್ಟು ಜನ ನನಗೆ ನೆನಪಾಗಿದ್ದು. ಮತ್ತು ನನಗೆ ಮೇಯ್ನಾಗಿ ನನಗೆ ಹೆತ್ತಿರೋ ತಂದೆ ಇರ್ಬೋದು, ಬಟ್ ನನಗೆ ದೇವರನ್ನು ನನಗೆ ಬೆಳೆಸೋ ತಂದೆ ಕೊಟ್ಟಿದ್ದಾರೆ, ಅದು ಮಾಂತೆ ಸರ್. ಬಟ್ ಲಾಟ್ ಆಫ್ ಸ್ಟ್ರಗಲ್ ಸರ್. ಅಂತಂದರೆ ಕ್ಯಾಬಿ ಆಗಿರ್ಬೋದು, ಸಮರ್ಥನಮ್ ಆಗಿರ್ಬೋದು, ತುಂಬಾ ಕಷ್ಟಪಟ್ಟಿದೆ. ಅಂತಂದರೆ ಒಂದು ವರ್ಲ್ಡ್ ಕಪ್ಪು ಕಂಡಕ್ಟ್ ಮಾಡಬೇಕಂದ್ರೆ ಅದು ಒಂದು ಈಸಿ ಮಾತಲ್ಲ, ಅದು ತುಂಬ ಕಷ್ಟದ ಮಾತು. ಅಂತಂದರೆ ಯಾರೇ ಕಡೆಯಿಂದ ಸಪೋರ್ಟ್ ಇಲ್ಲದೆ, ಇವಾಗ ಬೇರೆ ನಾರ್ಮಲ್ ಕ್ರಿಕೆಟ್ಗೆಲ್ಲ ಬೇರೆ ಬೇರೆ ಸಪೋರ್ಟ್ಗಳಿರುತ್ತೆ, ಕಂಪ್ನಿಗಳೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಕ್ರಿಕೆಟ್ಗೆ ಆಲ್ಮೋಸ್ಟು ಇವಾಗ ಅವರು ಸ್ಪಾನ್ಸರ್ಸ್ ಹತ್ರ ಮಾಂತೆ ಸರ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ, ಅದು ನೆನೆಸ್ಕೊಂಡ್ರೆ ನನಗೆ ಒಂಥರ ಮನಸ್ಸಲ್ಲಿ ಒಂಥರ ಫುಲ್ಲು ಫೀಲ್ ಆಗ್ತಾ ಇರುತ್ತೆ. ಅಂತಂದರೆ ಯಾವ ಥರ ರಿಕ್ವೆಸ್ಟ್ ಮಾಡಿರ್ಬೋದು ಸರ್, ಯಾವ ಥರ ಕಷ್ಟಪಟ್ಟಿರ್ಬೋದು ಒಂದು ವರ್ಲ್ಡ್ ಕಪ್ ಕಂಡಕ್ಟ್ ಮಾಡೋದಕ್ಕೆ ಅನ್ನೋದು. ಆ ಒಂದು ಎಲ್ಲ ಕ್ಷಣಗಳು, ಆ ಒಂದು ವಿನ್ನಿಂಗ್ ಮೂಮೆಂಟ್ ಆಯ್ತಲ್ಲ, ಆ ಕ್ಷಣಗಳೆಲ್ಲ ನೆನಪಿಗೆ ಬಂತು ಸರ್ ನನಗೆ. ವಂಡರ್ಫುಲ್. ಕಾವ್ಯ ಆ್ಯಂಡ್ ಕಾವ್ಯ ಇಬ್ಬರೂ ನಿಮ್ಮ ಫೀಲಿಂಗ್ಸ್ ಹೆಂಗಿತ್ತು ಆ ಮೂಮೆಂಟ್? ಅಂದರೆ ಅವತ್ತು ಫೈನಲಲ್ಲಿ ನಾನು ಹೊರಗಡೆ ಇದ್ದೆ ಸರ್. ಅವರು ಅಲ್ಲ, ಕ್ರಿಕೆಟ್ ಇಸ್ ಎ ಟೀಮ್ ಸ್ಪೋರ್ಟ್, ನೀವೆಲ್ಲ ಒಂದೇ ಅಲ್ಲ ಹೇಳ್ತಾರೆ 12th ಮೈನಲ್ಲಿ ಇದ್ದೆ, 12th ಪ್ಲೇಯರ್ ಆಗಿ. ಅಂದರೆ ಇವರು ಒಳಗಡೆ ಹೋಗಿದ ತಕ್ಷಣ ಅದು ಪ್ಲೇಯರ್ ಅನಿಸ್ಲಿಲ್ಲ ಸರ್, ಏನೋ ಫೈಟಿಂಗ್ ಮಾಡ್ತಾ ಇದ್ದಾರೆ, ಅಂದರೆ ಮಾಡು ಇಲ್ಲ ಮಡಿ ಅನ್ನೋ ಥರ ಆಟ ಆಡ್ತಾರೆ. ಒಬ್ಬೊಬ್ರು ಒಂದೊಂದು ಬಾಲ್ಗೂ ಎಷ್ಟು ಸ್ಟ್ರಗಲ್ ಮಾಡ್ತಾಯಿದ್ರು ಅಂದರೆ, ಅದು ಕೈಯನ್ನ ಮುರಿಲಿ ಕಾಲನ್ನ ಮುರಿಲಿ ಅಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಾಲ್ ಎಲ್ಲ ಫೀಲ್ಡಿಂಗ್ ಮಾಡ್ತಾ ಇರೋದು, ಬ್ಯಾಟಿಂಗ್ ಮಾಡ್ತಾಯಿದ್ರು. ಅದು ಒಂಥರ ನೋಡೋಕೆ ಒಂಥರ ರೋಮಾಂಚನ ಅನಿಸ್ತಾ ಇತ್ತು ಸರ್. ಫೈನಲಲ್ಲಿ ಅವರು ಏನೋ ಕ್ರಿಕೆಟ್ ಆಡ್ತೀವಿ ಅಂತ ಆಡ್ತಾ ಇರಲಿಲ್ಲ, ಏನೋ ನಮ್ಮ ಭಾರತಕ್ಕೋಸ್ಕರ ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ನೋ ಥರ ಆಡ್ತಾಯಿದ್ರು ಸರ್. ಸೂಪರ್. ಕಾವ್ಯ, ವಿ ಫಾರ್ ವಿಕ್ಟ್ರಿ. ಕಾವ್ಯ ವಿ, ಹೇಳಿ ನಿಮ್ಮ ನನಗೆ ತುಂಬ ಖುಷಿ ಆಗ್ತಾ ಇತ್ತು. ಬಟ್ ಅಂದರೆ ನಾನು ತುಂಬ ನಮ್ಮಲ್ಲಿ ಕೋಆರ್ಡಿನೇಷನ್ ಇತ್ತು, ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದೀವಿ ನಾವು. ನಮ್ಮ ಆಡಿದಿರೋದನ್ನ ಸೈನಿಕರಿಗೆ ಸಲ್ಲಿಸ್ತೀನಿ. ತುಂಬ ಚೆನ್ನಾಗಿ ನನಗೆ ಸಡನ್ನಾಗಿ ನೆನಪಾಗಿದ್ದು, ಬಟ್ ನಮ್ಮ ದೇಶ ಕಾಯ್ತಿರೋಂಥ ಸೈನಿಕರು ಮತ್ತು ನಾವೆಲ್ಲ ಅಷ್ಟು ಸೇಫಾಗಿದ್ದೀವಿ ಅನ್ನೋ ಕಾರಣಕ್ಕೆ ತುಂಬ ಖುಷಿ ಆಯ್ತು ಸರ್ ನನಗೆ. ಥ್ಯಾಂಕ್ ಯು. ಸೊ ದೀಪಿಕಾ,
ಆ್ಯಸ್ ಎ ಕ್ಯಾಪ್ಟನ್ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು, ಪ್ರಿಪರೇಷನ್ ಹೇಗಿತ್ತು? 1 ಮಂತ್ ಮುಂಚೆ ಇರ್ಬೋದು ಅಥವಾ ಇಲ್ಲಿ ಕೋಚಿಂಗ್ ಆದಾಗ ನಿಮ್ಮ ಕೋಚಸ್ ಎಷ್ಟು ರೀತಿ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು? ಅವ್ರ ಸ್ಟ್ರಾಟಜೀಸ್ನ ನಿಮ್ಮ ಸ್ಟ್ರಾಟಜೀಸ್ನ ಹೇಗೆ ಒಂದು ಮಾಡಿ ಈ ವರ್ಲ್ಡ್ ಚಾಂಪಿಯನ್ಸ್ ಅಂತ ಆಗಿದ್ದು? ಸರ್ ಸ್ಟ್ರಾಟಜಿ ತುಂಬಾ ಇತ್ತು ನಮಗೆ, ಯಾಕಂತಂದರೆ ನಮ್ಮ 16 ಪ್ಲೇಯರ್ಸ್ ಎಲ್ಲರೂ ಕ್ಯಾಪ್ಟನ್ಸಿ ಅವರೇ ಇದ್ದಿದ್ದು. ಇವಾಗ ಝೋನಲ್ ಮ್ಯಾಚ್ಗಾಗಿರ್ಬೋದು, ನ್ಯಾಷನಲ್ ಟೀಮ್ಗಾಗಿರ್ಬೋದು, ಎಲ್ಲರೂ ಕ್ಯಾಪ್ಟನ್ಸ್ ಇದ್ದರು. ಸೊ ನನಗೆ ಅಂತಂದರೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತು ಟೀಮು. ಇವಾಗ ಏನಾದರೂ ಒಂದು ಡಿಸಿಷನ್ ತೊಗೋಬೋದಾಗಿತ್ತು, ಇವಾಗ ಏನೇ ಒಂದು ಡಿಸಿಷನ್ ತೊಗೋಬೇಕಂತಂದ್ರೆ ನಾನು ಆಲ್ಮೋಸ್ಟು ಟೀಮ್ ಜೊತೆ ಡಿಸ್ಕಷನ್ ಮಾಡೇ ನಾನು ಡಿಸಿಷನ್ ತೊಗೊತಾ ಇದ್ದಿದ್ದು. ನಮಗೆ ಕೋಚು ನಾರ್ಮಲ್ ಕ್ರಿಕೆಟ್ ಅವರು, ಬಟ್ ನಾರ್ಮಲ್ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ ನಮಗೆ. ಫಸ್ಟು 1 ವೀಕು ಸ್ವಲ್ಪ ಅವರು ಸ್ವಲ್ಪ ಅಂತಂದರೆ ತಿಳ್ಕೊಬೇಕಲ್ವ ಯಾವ ಥರ ಏನು ಬ್ಲೈಂಡ್ ಕ್ರಿಕೆಟ್ ಅನ್ನೋದು. ಅದಾದಮೇಲೆ ಸ್ವಲ್ಪ 1 ವೀಕು ಸ್ವಲ್ಪ ಅವರಿಗೆ ಅಂತಂದರೆ ಯಾವ ಥರ ಹೇಳ್ಕೊಡ್ಬೇಕು, ಯಾವ ಥರ ಕೋರ್ಡಿನೇಷನ್ ಮಾಡಬೇಕು ಪ್ಲೇಯರ್ಸ್ ಹತ್ರ ಅನ್ನೋ ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ ಸಹ. ಅದಾದಮೇಲೆ ಎಲ್ಲ ಪ್ಲೇಯರ್ಸ್ ಹತ್ರನೂ ಅಡ್ಜಸ್ಟ್ ಆದರು ಅವರು. ಅದಾದಮೇಲೆ 1 ವೀಕ್ ಆದಮೇಲೆ ಚೆನ್ನಾಗೇ ನಮಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಚಂದು ಮ್ಯಾಮು. ನಮ್ಮ ಕ್ರಿಕೆಟಲ್ಲಿ ಒಂದು ನಾನು ಇಂಪಾರ್ಟೆಂಟ್ ಹೇಳಬೇಕಂತಂದರೆ ಕೋರ್ಡಿನೇಷನ್ನು ತುಂಬ ಚೆನ್ನಾಗಿತ್ತು. ಕೋರ್ಡಿನೇಷನ್ ಮಾತ್ರ ನಮ್ಮ ಟೀಮಲ್ಲಿ ಒಂದು ಕುಟುಂಬದಲ್ಲಿ ಒಂದು 16 ಜನ ಒಂದು ಅಕ್ಕ ತಂಗಿಯರು ಇರ್ತಾರಲ್ಲ, ಆ ಥರ ಒಂದು ನಮ್ಮ ಟೀಮ್ ಇದ್ದಿದ್ದು. ಸೊ ರಿಯಲಿ ನಾನು ಏನು ಹೇಳೋದಕ್ಕಾಗಲ್ಲ, ಒಂದೇ ಮಾತು ಹೇಳೋದು, ನಾನು ಪ್ರೌಡ್ ಆಫ್ ಮೈ ಟೀಮ್. ವಂಡರ್ಫುಲ್.